ಅಧ್ಯಾಯ 2 ತ್ರಿಭುಜಗಳು. ಈ ತ್ರಿಭುಜಗಳ ಪಾಠದಲ್ಲಿ ಮೊದಲನೇ ಅಂಶ ಸಮರೂಪ ಆಕೃತಿಗಳು. ಈ ಸಮರೂಪ ಆಕೃತಿಗಳು ಎಂದರೇನು ಅಂತಕ್ಕಂಥದ್ದನ್ನು ಮೊದಲು ಅಭ್ಯಾಸ ಮಾಡೋಣ. ಸಮರೂಪ ಆಕೃತಿಗಳು ಅಂದರೆ ಬಾಹುಗಳ ಸಂಖ್ಯೆ ಒಂದೇ ಆಗಿರುವ ಉದಾಹರಣೆಗೆ ತ್ರಿಭುಜ, ಯಾವುದೇ ಎರಡು ತ್ರಿಭುಜಗಳು ಬಾಹುಗಳ ಸಂಖ್ಯೆ 3 ಆಗಿದೆ. ಅದೇ ರೀತಿ ಚೌಕದ ಬಾಹುಗಳ ಸಂಖ್ಯೆ ಕೂಡ 4 ಆಗಿದೆ. ಅದೇ ರೀತಿ ಪಂಚಭುಜಾಕೃತಿ ನೀವು ಅಭ್ಯಾಸ ಮಾಡ್ಬೋದು. ಈಗ ಎರಡು ಪಂಚಭುಜಾಕೃತಿಗಳು ಈ ರೀತಿ ಅದಾವ ಅಂತ ತಿಳ್ಕೊಳ್ರಿ. ಪಂಚಭುಜಾಕೃತಿಗಳು ಇವುಗಳ ಬಾಹುಗಳ ಸಂಖ್ಯೆ 1 2 3 4 5 ಈ ರೀತಿ. ಒಂದನೇ ಉದಾಹರಣೆ ತ್ರಿಭುಜಗಳು, ಎರಡನೇ ಉದಾಹರಣೆ ಚತುರ್ಭುಜಗಳು, ಮೂರನೇ ಉದಾಹರಣೆ ಈ ಬಾಹುಗಳ ಸಂಖ್ಯೆ ಸಮವಾಗಿರುವ 5 ಪಂಚಭುಜಾಕೃತಿ. ಷಡ್ಭುಜಾಕೃತಿ ಹೀಗೆ ಅನೇಕನ್ನು ಅಭ್ಯಾಸ ಮಾಡ್ಬೋದು. ನಂತರ ಬಾಹುಗಳ ಸಂಖ್ಯೆ ಒಂದೇ ಆಗಿರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಿರಬೇಕಾದರೆ ಒಂದನೇ ನಿಬಂಧನೆ ಅವುಗಳ ಕೋನಗಳು ಸಮವಾಗಿರಬೇಕು. ಇವುಗಳ ಕೋನಗಳು ಸಮವಾಗಿರಬೇಕು. ಎರಡನೇದಾಗಿ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಇಲ್ಲಿ ಸ್ವಲ್ಪ ಗಮನಿಸಿ, ಸಮಾನುಪಾತ ಬೇರೆ, ಸಮ ಬೇರೆ. ಇವು ಬಾಹುಗಳು ಸಮವಾಗಿರಬೇಕಾಗಿಲ್ಲ. ಉದಾಹರಣೆಗೆ ABC DEF ಅಂತಕ್ಕಂಥ ಎರಡು ತ್ರಿಭುಜಗಳಿದ್ರೆ ಇಲ್ಲಿ AB ಅನುಪಾತ DE ಸರಿ. BC ಅನುಪಾತ EF ಈಸ್ ಈಕ್ವಲ್ ಟು AC ಅನುಪಾತ DF ಈ ರೀತಿ ಆಗಿದ್ರೆ ಸಾಕು. ವಿದ್ಯಾರ್ಥಿಗಳಿಗೆ ಗಮನಿಸಿ, ಬಾಹುಗಳ ಸಂಖ್ಯೆ ಒಂದೇ ಆಗಿರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಿರಬೇಕಾದರೆ ಒಂದನೇ ನಿಬಂಧನೆ ಅವುಗಳ ಕೋನಗಳು ಸಮವಾಗಿರಬೇಕು. ಎರಡನೇ ನಿಬಂಧನೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಇವುಗಳಿಗೆ ಈಗ ಉದಾಹರಣೆಯನ್ನು ಗಮನಿಸೋಣ ನಾವು. ಒಂದೇ ಉದಾಹರಣೆ, ಬೇರೆ ಬೇರೆ ತ್ರಿಜ್ಯಗಳಿರುವ ಅಥವಾ ಒಂದೇ ತ್ರಿಜ್ಯವಿರುವ ಎಲ್ಲಾ ವೃತ್ತಗಳು, ಬೇರೆ ಬೇರೆ ತ್ರಿಜ್ಯಗಳಿರುವ ಅಥವಾ ಒಂದೇ ತ್ರಿಜ್ಯವಿರುವ ಎಲ್ಲಾ ವೃತ್ತಗಳು. ಯಾವುದೇ ವೃತ್ತವನ್ನು ತೆಗೆದುಕೊಳ್ಳ್ರಿ, ಬೇರೆ ಬೇರೆ ತ್ರಿಜ್ಯಗಳಿರ್ಬೋದು ಅಥವಾ ಸಮವಾದ ತ್ರಿಜ್ಯಗಳಿದ್ರೂ ಕೂಡ ಆ ಎಲ್ಲ ಆಕೃತಿಗಳು ಸಮರೂಪಿಗಳಾಗಿರುತ್ತವೆ. ಎರಡನೇದು ಸಮಬಾಹು ತ್ರಿಭುಜಗಳು. ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಬೇರೆ ಬೇರೆ ಅಳತೆಯಾಗಿರಬಹುದು, ಆದರೆ ಈ ಬಾಹುಗಳು ಸಮವಾಗಿರುವ ಎರಡು ಸಮಬಾಹು ತ್ರಿಭುಜಗಳು ಕೂಡ ಏನಾಗಿರ್ತವೆ ಅಂತಂದ್ರೆ ಅವು ಸಮರೂಪಿಗಳಾಗಿರುತ್ತವೆ. ಮೂರನೇದು ಚೌಕ ಅಥವಾ ವರ್ಗಗಳು. ಯಾವುದೇ ಚೌಕ, ಉದಾಹರಣೆಗೆ ಎಲ್ಲಾ ಬಾಹುಗಳು ಸಮವಾಗಿರುವ ಒಂದು ಚೌಕ ಹಾಗೂ ಇನ್ನೊಂದು ಚೌಕ. ಈ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ಈ 3 ಉದಾಹರಣೆಗಳು ಒಂದನೇದ ವೃತ್ತಗಳು, ಅವುಗಳ ತ್ರಿಜ್ಯಗಳು ಏನೇ ಆಗಿರಲಿ ಅವು ಸಮರೂಪಗಳಾಗಿರುತ್ತವೆ. ಎರಡನೇದ ಏನದ ಅಂತಂದ್ರೆ ಎರಡು ತ್ರಿಭುಜಗಳು, ಅವುಗಳ ಬಾಹುಗಳು ಸಮಬಾಹುಗಳಾಗಿದ್ದರೆ. ನಂತರ ಮೂರನೇದು ಚೌಕ ಅಥವಾ ವರ್ಗಗಳು ಒಂದಕ್ಕೊಂದು ಬೇರೆ ಅಳತೆಯನ್ನು ಹೊಂದಿದ್ರೂ ಕೂಡ ಅವು ಏನಾಗ್ತವೆ ಅಂತ ಸಮರೂಪಿಗಳಾಗಿರುತ್ತವೆ. ಇಲ್ಲಿ ಕಾರಣ ಏನಂತಂದ್ರೆ ಒಂದನೇದು ಇವುಗಳಲ್ಲಿ ಎಲ್ಲಾ ಆಕೃತಿಗಳಲ್ಲಿ ಏನಿದೆ ಅಂತಂದ್ರೆ ಕೋನಗಳು ಸಮವಾಗಿವೆ ಮತ್ತು ಅವುಗಳ ಬಾಹುಗಳು ಸಮಾನುಪಾತದಲ್ಲಿವೆ. ಸಮರೂಪ ತ್ರಿಭುಜಗಳಲ್ಲಿ ಈಗ ತ್ರಿಭುಜಗಳ ಸಮರೂಪತೆ. ಯಾವುದೇ ಎರಡು ತ್ರಿಭುಜಗಳು ಸಮರೂಪವಾಗಿರಬೇಕಾದ್ರೆ ಅವುಗಳಿಗೆ ಏನು ನಿಬಂಧನೆ ಇದೆ ಅಂತಂದರೆ, ಒಂದನೇದು ಒಂದು ತ್ರಿಭುಜದ ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪವಾದ ಕೋನಗಳಿಗೆ ಸಮವಾಗಿರಬೇಕು. ಉದಾಹರಣೆಗೆ ತ್ರಿಭುಜ ABC ದಲ್ಲಿ ಕೋನ A ಈಸ್ ಈಕ್ವಲ್ ಟು ಕೋನ D, ಹಾಗೂ ಎರಡನೇದು ಕೋನ B ಈಸ್ ಈಕ್ವಲ್ ಟು ಕೋನ E ಆಗಿರಬೇಕು. ಹಾಗೂ ಇನ್ನು ಮೂರನೇದ ಕೋನ C ಈಸ್ ಈಕ್ವಲ್ ಟು ಕೋನ F ಆಗಿರಬೇಕು. ಈ ರೀತಿ ಆದಾಗ ಒಂದೇ ನಿಬಂಧನೆ ಪೂರ್ಣವಾಗುತ್ತದೆ. ಒಂದು ತ್ರಿಭುಜದ ಬಾಹುಗಳು ಒಂದು ತ್ರಿಭುಜದ ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪವಾದ ಕೋನಗಳಿಗೆ ಸಮವಾಗಿರಬೇಕು. ಇನ್ನು ಎರಡನೇ ನಿಬಂಧನೆ ಏನಿದೆ ಅಂತಂದ್ರೆ ಒಂದು ತ್ರಿಭುಜದ ಬಾಹುಗಳು
ಈಗ ಎ ಬಿ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್. ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್. ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಒಂದು ತ್ರಿಭುಜದ ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪವಾದ ಬಾಹುಗಳಿಗೆ ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇಎಫ್. ಇಲ್ಲೊಂದು ಸೂಚನೆ ಏನಂತಂದ್ರೆ ನಿಮಗೆ ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿವೆ, ಆದರೆ ಸರ್ವಸಮ ಅಲ್ಲ. ಇವು ಎರಡು ಸರ್ವಸಮ ಆಗಿರುವುದಿಲ್ಲ. ಸರ್ವಸಮ ಆಕೃತಿಗಳಂದ್ರೆ ಒಂದರ ಮೇಲೆ ಒಂದು ಸರಿ ಹೊಂದುವಂತಿರಬೇಕು. ಅಲ್ಲಿ 4 ನಿಯಮಗಳಿವೆ, ನೀವು ಈಗಾಗಲೇ ಅಭ್ಯಾಸ ಮಾಡಿದಿರಿ. ಬಾ ಕೋ ಬಾ, ಕೋ ಬಾ ಕೋ, ಹಾಗೂ ಬಾ ಬಾ ಬಾ. ಇನ್ನೊಂದು ಏನು ಕೊನೆಯದು ಅಂತಂದ್ರೆ ಲಂ ಕ ಬಾ ಅಥವಾ ಲಂ ವಿ ಬಾ. ಈ 4 ನಿಬಂಧನೆಗಳನ್ನ ಅವು ಒಂದು ವೇಳೆ ಹೊಂದಿದ್ರೆ ಅವು ಸರ್ವಸಮ ತ್ರಿಭುಜಗಳಾಗುತ್ತವೆ. ಆದರೆ ಸಮರೂಪಿ ತ್ರಿಭುಜಗಳಿಗೆ ಕೇವಲ 2 ನಿಬಂಧನೆಗಳು ಸಾಕು. ಈಗ ನಾವು ಥೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯದ ಬಗ್ಗೆ ಅಭ್ಯಾಸ ಮಾಡೋಣ. ಈ ಥೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಏನು ಹೇಳುತ್ತದೆ ಅಂತಂದ್ರೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈ ಉಳಿದ 2 ಬಾಹುಗಳಾದ ಎ ಬಿ ಮತ್ತು ಎ ಸಿ ಗಳನ್ನು ಡಿ ಮತ್ತು ಇಗಳಲ್ಲಿ ಛೇದಿಸಿದರೆ ಅದು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂತಂದ್ರೆ ಬಿ ಸಿ ಡಿ ಸಮಾಂತರ ಬಿ ಸಿ ಆಗಿದ್ದರೆ, ಡಿಇ ಸಮಾಂತರ ಬಿ ಸಿ ಆಗಿದ್ದರೆ ಏನಿರ್ತದೆ ಅಂತಂದ್ರೆ ಎ ಡಿ ಡಿವೈಡ್ ಬೈ ಡಿ ಬಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಡಿ ಡಿವೈಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಆ ಕಡೆ ಹೋದಾಗ ಎ ಇ ಡಿವೈಡೆಡ್ ಬೈ ಇ ಸಿ, ಎ ಇ ಡಿವೈಡೆಡ್ ಬೈ ಇ ಸಿ. ಈ ರೀತಿ ನಾವು ಬರೀಬಹುದಾಗಿದೆ. ಈಗ ಮತ್ತೊಮ್ಮೆ ನೋಡಿ ವಿದ್ಯಾರ್ಥಿಗಳೇ, ಈ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇವಾಗ ಈ ಒಂದು ನೀವು ಚಿತ್ರವನ್ನು ಗಮನಿಸೋದಾಗಿಲ್ಲ. ಎ ಬಿ ಸಿ ತ್ರಿಭುಜದಲ್ಲಿ ದತ್ತ ಅಂತಂದ್ರೆ ನಾವು ಪ್ರಮೇಯವನ್ನು ನೆನಪಿಸಿಕೊಳ್ಬೇಕು. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಕತ್ತರಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅಂತಂದ್ರೆ ತ್ರಿಭುಜ ಎ ಬಿ ಸಿ ದಲ್ಲಿ ತ್ರಿಭುಜ ಎ ಬಿ ಸಿ ದಲ್ಲಿ ಯಾವ ಸಮಾಂತರ ಯಾವ್ದಕ್ಕಿದೆ ಅಂತಂದ್ರೆ ಬಿ ಸಿ ಸಮಾಂತರ ಡಿ ಅಥವಾ ಡಿ ಸಮಾಂತರ ಬಿ ಸಿ ಆಗಿದ್ದರೆ, ಡಿ ಸಮಾಂತರ ಬಿ ಸಿ ಆಗಿದ್ದರೆ ದತ್ತ ಆದ ನಂತರ 2ನೇ ಸ್ಟೆಪ್ ಏನು ಬರ್ತದೆ ಅಂತಂದ್ರೆ ಸಾಧನೀಯ. ದತ್ತವನ್ನು ನಾವು ಹೇಗೆ ಬರಿಬೇಕಂತಂದ್ರೆ ಈ ಚಿತ್ರದಲ್ಲಿ ಏನು ಕಾಣಿಸ್ತದೆಯೋ ಅದನ್ನು ನಾವು ಬರಿಬೇಕು. ಈ ಚಿತ್ರದಲ್ಲಿ ಎ ಬಿ ಸಿ ಈ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ಒಂದನೇದು ಡಿ ಸಮಾಂತರ ಬಿ ಸಿ ಆಗಿರುತ್ತದೆ. ಆದ್ದರಿಂದ ದತ್ತ ಡಿ ಸಮಾಂತರ ಬಿ ಸಿ ಆಗಿರುತ್ತದೆ. ಇನ್ನು 2ನೇ ಸಾಧನೀಯ ಎ ಡಿ, ಈ ಸೈಡ್ ನೋಡ್ರಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು, ಈ ಕಡೆಗೆ ನೀವೇ ಗೆಸ್ ಮಾಡ್ಕೊಳ್ರಿ. ಎ ಡಿ ಅಂತಂದ್ರೆ ಇಲ್ಲಿ ಎ ಇ ಡಿವೈಡೆಡ್ ಬೈ ಇ ಸಿ, ಎ ಇ ಡಿವೈಡೆಡ್ ಬೈ ಇ ಸಿ ಇದು ದತ್ತ. ಈಗ ಈ ರಚನೆಯಲ್ಲಿ ಏನು ಬರ್ತದೆ ಅಂತಂದ್ರೆ ಡಿ ಎಂ ಲಂಬ ಎ ಸಿ, ಡಿ ಎಂ ಲಂಬ
ಎ ಸಿ ಮತ್ತು ಮತ್ತು ಇ ಎನ್ ಲಂಬ ಎ ಬಿ ಫುಲ್ ಪಾಯಿಂಟ್ ಡಿ ಎಂ ಲಂಬ ಎ ಸಿ ಇ ಎನ್ ಲಂಬ ಎ ಬಿ ನಂತರ ಡಿ ಸಿ ಸೇರಿಸಿ ಬಿ ಸೇರಿಸಿ ಡಿ ಸಿ ಮತ್ತು ಡಿ ಸಿ ಮತ್ತು ಬಿಇಗಳನ್ನು ಸೇರಿಸಿದೆ ಬಿಇಗಳನ್ನು ಸೇರಿಸಿದೆ. ವಿದ್ಯಾರ್ಥಿಗಳಿಗೆ ಎಲ್ಲ ಹಂತಗಳನ್ನ ಬರಿಬೇಕಾದ್ರೆ ಚಿತ್ರವನ್ನು ನೋಡಿ ಬರಿಬೇಕು. ಮತ್ತೊಮ್ಮೆ ಹೇಳ್ತೀವಿ, ದತ್ತ ಎಬಿಸಿದಲ್ಲಿ ಡಿ ಸಮಾಂತರ ಬಿಸಿ ಪ್ರಮೇಯದ ಪೂರ್ವಾರ್ಧ. ನಂತರದ ಅರ್ಧ ಏನಿದೆ ಅಂತಂದ್ರೆ ಎ ಡಿ ಡಿವೈಡ್ ಬೈ ಡಿ ಬಿ ಈಕ್ವಲ್ ಟು ಎ ಡಿವೈಡ್ ಬೈ ಇ ಸಿ ಅಂದ್ರೆ ಈ ತ್ರಿಭುಜದ ಉಳಿದೆರಡು ಭಾಗಗಳು ಸಮಾನುಪಾತದಲ್ಲಿ ಭಾಗಿಸುತ್ತವೆ. ಈಗ ರಚನೆ ಏನ್ ಮಾಡಿದೀವಿ ಅಂತಂದ್ರೆ ಡಿ ಎಂ ಲಂಬ ಎ ಸಿ ಇ ಎನ್ ಲಂಬ ಎ ಬಿ ನಂತರ ಡಿ ಸಿ ಮತ್ತು ಬಿಇಗಳನ್ನು ಸೇರಿಸಿದ್ದೇವೆ. ಇನ್ನ ಸಾಧನೆ ನೋಡ್ರಿ, ಎಲ್ಲರೂ ಬಹಳ ಈಜಿ ಇದೆ ಸಾಧನೆ. ಇದರ ಸಾಧನೆ ಮಾಡಬೇಕಾದ್ರೆ ನಾವು ಮೊದಲ ತ್ರಿಭುಜಗಳನ್ನ ಗಮನಿಸಬೇಕು. ಈಗಾಗಲೇ ನಿಮಗೆಲ್ಲರೂ ಗುರುತ್ತದೆ, ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಗುಣಿಸು ಪಾದ ಗುಣಿಸು ಎತ್ತರ. ಈ ಒಂದು ಸೂತ್ರವನ್ನು ನೆನಪಿಟ್ರೆ ನೀವು ಎಲ್ಲ ಪ್ರಮೇಯವನ್ನು ಆರಾಮಾಗಿ ಬರಿಬಹುದು. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ಈಗ ತ್ರಿಭುಜ ನಾನು ಮೇಲಿನ ತ್ರಿಭುಜ ತೆಗೆದುಕೊಳ್ಬೇಕು. ತ್ರಿಭುಜ ಮೇಲೆ ಯಾವುದಿದೆ? ಎ ಡಿ ಇ ವಿಸ್ತೀರ್ಣ. ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಬರ್ತದೆ ಅಂತಂದ್ರೆ ಇದರ ಪಾದ ಎತ್ತು ತಗೋಬೇಕು ಎ ಡಿ. ಇದ್ರ ಮೇಲೆ ಎತ್ತರ ಯಾವುದಿದೆ? ಇ ಎನ್. 1/2 ಇಂಟು ಎ ಡಿ ಇಂಟು ಇ ಎನ್. ಎ ಡಿ ಇಂಟು ಇ ಎನ್. ಮತ್ತೊಮ್ಮೆ ಗಮನಿಸಿ ವಿದ್ಯಾರ್ಥಿಗಳೇ, ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ಎ ಡಿ ಪಾದ ಇ ಎನ್ ಎತ್ತರ ಡಿವೈಡೆಡ್ ಬೈ, ಇಲ್ಲೇ ಡಿವೈಡೆಡ್ ಬೈ ಇಲ್ಲಿ ಬರ್ಕೊಂಡು ತ್ರಿಭುಜ, ಇಲ್ಲಿ ಯಾವ ತ್ರಿಭುಜ ಬರ್ಕೋಬೇಕು? ಎ ಡಿ ಇ ಬರ್ತದೆ, ಡಿ ದಿಂದ ಬರ್ಕೋಬೇಕು. ಯಾವ? ಡಿ ಬಿ ಇ ವಿಸ್ತೀರ್ಣ. ತ್ರಿಭುಜ ಡಿ ಬಿ ಇ ವಿಸ್ತೀರ್ಣ ಏನ್ ಬರ್ತದೆ ನೋಡ್ರಿ. ಇವಾಗ ಡಿ ಬಿ ಇ ವಿಸ್ತೀರ್ಣದಲ್ಲಿ ಡಿ ಬಿ ಪಾದ 1/2 ಗುಂಡ್ಲೆ ಡಿ ಬಿ ಪಾದ ಡಿ ಬಿ ಇಂಟು ಇದ್ರ ಎತ್ತರ. ಈ ಡಿ ಬಿ ಮೇಲೆ ಹೀಗೆ ಹೋದಾಗ ನಮ್ಗೆ ಇ ಎನ್ ಇಲ್ಲಿ ಲಂಬ ಕಾಣ್ತದೆ. ಆದ್ದರಿಂದ ಇ ಎನ್ ಇಲ್ಲಿ ಕೂಡ ಏನಾಗ್ತದೆ ಅಂತಂದ್ರೆ ಎತ್ತರ ಆಗ್ತದೆ. ಇ ಎನ್ ಎರಡು ಕಡೆ ಎತ್ತರ. ಇ ಎನ್ ಲಂಬ ಎ ಸಿ ಎ ಬಿಗೆ ಲಂಬ ಇರೋದ್ರಿಂದ ಎ ಡಿಗೂ ಅದೇ ಎತ್ತರ ಆಗ್ತದೆ ಮತ್ತು ಡಿ ಬಿಗೆ ಕೂಡ ಅದೇ ಎತ್ತರ ಆಗ್ತದೆ. ಈಗ ನಮ್ಗೆ ಏನ್ ಕಂಡು ಬರ್ತದೆ? ಈ ಎರಡನ್ನು ಗಮನಿಸಿದಾಗ ಇ ಎನ್ ಮತ್ತು ಇ ಎನ್ಗಳು ಒಂದೇ ಆಗಿರೋದ್ರಿಂದ ಅವುಗಳನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ಏನ್ ಬರ್ತದೆ ಅಂತಂದ್ರೆ 1/2 ಕೂಡ ಕ್ಯಾನ್ಸಲ್ ಆಗ್ತದೆ. ಎ ಡಿ ಡಿವೈಡ್ ಬೈ ಡಿ ಬಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ. ಇದಕ್ಕೆ ನಾವು 1 ಅಂತ ಕರಿತೀನಿ. ಇನ್ನ ನಾವು ಈ ಭಾಗಕ್ಕೆ ಬರಬೇಕು. ಈಗ ಈ ಭಾಗದ ಬಿಡಿಸಿದ್ವಿ. ಈ ಭಾಗದಾಗ ನೋಡಿದಾಗ ನಾವು ನಮ್ಗೆ ಎ ಬೇಕು ಹಾಗೂ ಇ ಸಿ ಬೇಕಾಗ್ತದೆ. ಆದ್ರಿಂದ ನಾವೇನ್ ಮಾಡ್ಬೇಕಂತಂದ್ರೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಸೇಮ್ ತಗೊಳ್ರಿ. ಮತ್ತೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಭಾಗಿಸು ಯಾವ್ದಂತ ಈಗ ಬಂದೇವು ನಾವಿಲ್ಲಿ. ಈಗಿಂದ ಇ ಸಿ ಡಿ ವಿಸ್ತೀರ್ಣ. ತ್ರಿಭುಜ ಇ ಸಿ ಡಿ ವಿಸ್ತೀರ್ಣ ಸರಿ. ಮತ್ತೊಮ್ಮೆ ನೋಡ್ರಿ ವಿದ್ಯಾರ್ಥಿಗಳು ಯಾವ ರೀತಿ ತಗೋಬೇಕಂತ ಹೇಳಿ. ಎ ಡಿ ಇ ಎರಡು ಕಡೆ ಸೇಮ್. ಇಲ್ಲಿ ಎ ಡಿ ಇ ತಗೊಳ್ರಿ, ಇಲ್ಲಿ ಕೂಡ ಎ ಡಿ ನ ತಗೊಳ್ಬೇಕು. ಆಮೇಲೆ ಇಲ್ಲಿ ಡಿ ಬಿ ಇ ತಗೊಂಡಿದೀವಿ. ಆ ಕಡೆಗೆ ಹೋದಾಗ ಏನ್ ಮಾಡ್ರಿ? ಇ ಸಿ ಡಿ ತೆಗೆದುಕೊಳ್ರಿ. ಈಗ ತ್ರಿಭುಜ ವಿಸ್ತೀರ್ಣ ಮತ್ತೆ 1/2 ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ಇವಾಗ ನಾವು ಎ ತಗೊಂಡಾಗ ಎತ್ತರ ಯಾವ್ದಾಗ್ತದೆ? ಡಿ ಎಂ. ಇದ್ರ ಮೇಲೆ ಲಂಬ ನೋಡ್ಬೇಕು. ಎ ಮೇಲೆ ಲಂಬ ಯಾವ್ದಿದೆ? ಡಿ ಎಂ ಲಂಬ ಇದೆ. ಆದ್ದರಿಂದ 1/2 ಗುಣಿಸು ಇದ್ರ ಪಾದ ಎ ಡಿ ಪಾದ ಇವಾಗ ಎ ಇ ಇಂಟು ಎತ್ತರ. ಇದ್ರ ಮೇಲೆ ಎತ್ತರ ಯಾವ್ದಿದೆ? ಡಿ ಎಂ ಭಾಗಿಸು 1/2 ಇಂಟು ಇದ್ರ ಪಾದ ನೋಡ್ರಿ
ಇ ಸಿ ಬಿ ಪಾದ ಇ ಸಿ ಪಾದ ಇ ಸಿ ಇಂಟು ಇದು ಎತ್ತರ ಮತ್ತೆ ಇ ಸಿ ಮೇಲೆ ಎತ್ತರ ಯಾವುದಿದೆ ಎ ಸಿ ಭವನ್ ಮೇಲೆ ನೋಡಿದಾಗ ಡಿ ಎಮ್ನೇ ಇರ್ತದೆ. ಆದ್ದರಿಂದ ಇದು ಕೂಡ ಡಿ ಎಮ್ ತೆಗೆದುಕೊಳ್ಬೇಕು. ಡಿ ಎಮ್ ಒಂದೇ ರೀತಿ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಮಾಡಿ. ಒಂದು ಎಡಾಂಶ ಸಮವಾಗಿರೋದ್ರಿಂದ ಕ್ಯಾನ್ಸಲ್ ಮಾಡ್ತೀನಿ. ಈಸ್ ಈಕ್ವಲ್ ಟು ಏನು ಉಳಿತು ಅಂತಂದ್ರೆ ಇಲ್ಲಿ ಎ ಇ ಡಿವೈಡೆಡ್ ಬೈ ಇ ಸಿ, ಇದನ್ನು 2 ಅಂತ ಕರಿಬೇಕು. ಇದು 2. ಈಗ ನಮ್ಗೆ ಏನು ಬರ್ತದೆ ಅಂತಂದ್ರೆ ಇಲ್ಲಿ ನೋಡ್ರಿ ಡಿ ಬಿ ಇ ಮತ್ತು ಯಾವುದಂತಂದ್ರೆ ಇಲ್ಲಿ ಇ ಸಿ ಡಿ. ಮತ್ತೊಮ್ಮೆ ಅಂತ ನೋಡ್ರಿ ವಿದ್ಯಾರ್ಥಿಗಳೇ, ಡಿ ಬಿ ಇ ಮತ್ತು ಇ ಸಿ ಡಿ ತ್ರಿಭುಜ ಯಾವ ಬರ್ಕೋಬೇಕಂತಂದ್ರೆ ಇಲ್ಲಿ ಕೆಳಗಿನ ತ್ರಿಭುಜ ಡಿ ಬಿ ಇ ತ್ರಿಭುಜ ಯಾವುದಂತಂದ್ರೆ ಡಿ ಬಿ ಇ ವಿಸ್ತೀರ್ಣ ತ್ರಿಭುಜ ಡಿ ಬಿ ಇ ಮತ್ತು ತ್ರಿಭುಜ ಇಲ್ಲಿ ಛೇದದಲ್ಲಿರೋದು ಯಾವುದಂತ ಇ ಸಿ ಡಿ ಗಳು ಯಾವ ರೀತಿ ಇವೆ? ಇವುಗಳಿಗೆ ಡಿ ಒಂದೇ ಪಾದವನ್ನು ಹೊಂದಿವೆ. ನೋಡ್ರಲ್ಲ, ಡಿ ಇದು ತ್ರಿಭುಜ ಡಿ ಮೇಲಿದೆ, ಈ ತ್ರಿಭುಜ ಕೂಡ ಡಿ ಮೇಲಿದೆ. ಡಿ ಒಂದೇ ಪಾದ ಅಥವಾ ಒಂದೇ ಪಾದ ಡಿ ಹೊಂದಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳಾದ ಯಾವ ರೇಖೆಗಳು? ಬಿ ಸಿ ಸಮಾಂತರ ಡಿ ಅಥವಾ ಡಿ ಸಮಾಂತರ ಬಿ ಸಿ ಗಳ ನಡುವೆ ಇವೆ. ಈಗಾಗಲೇ ನೀವು 9ನೇ ತರಗತಿಗೆ ಅಭ್ಯಾಸ ಮಾಡಿದ್ದೀರಿ. ಏನು ಅಭ್ಯಾಸ ಮಾಡಿದ್ದೀರಿ ಅಂತಂದ್ರೆ, ಯಾವುದೇ 2 ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇದ್ರೆ ಅವುಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ. ಆದ್ದರಿಂದ ತ್ರಿಭುಜ ಯಾವುದು? ಡಿ ಬಿ ಇ ತ್ರಿಭುಜ ಡಿ ಬಿ ಇ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಯಾವುದಂತಂದ್ರೆ ಇ ಸಿ ಡಿ ವಿಸ್ತೀರ್ಣ. ಏಕೆಂದರೆ ಪ್ರಮೇಯ 9ನೇ ತರಗತಿಯಲ್ಲಿ ಈಗಾಗಲೇ ಪ್ರಮೇಯ ಕಲ್ತಿದ್ರೆ ಇದಕ್ಕೆ 3 ಅಂತ ಕರೀರಿ. ಈ 1 ಮತ್ತು 2 ಮತ್ತು 3 1, 2 ಮತ್ತು 3 ಗಮನಿಸಿದಾಗ 3ರಿಂದ ಏನು ಬರ್ತದೆ ನಮ್ಗಂತಂದ್ರೆ, ಈ ತ್ರಿಭುಜ ಡಿ ಬಿ ಇ ಮತ್ತು ತ್ರಿಭುಜ ಇ ಸಿ ಡಿಗಳು ಸಮವಾದಾಗ ಈಗ ಏನು ಬರ್ತದೆ ಅಂತಂದ್ರೆ ನಮಗೆ ಎ ಡಿ ಡಿವೈಡ್ ಬೈ ಡಿ ಬಿ ಸರಿ ಎ ಇ ಡಿವೈಡೆಡ್ ಬೈ ಇ ಸಿ ಅಂತಾಗುತ್ತದೆ. ಇದಕ್ಕೆ ಏನು ಕಾರಣ ಅಂತ ಮತ್ತೊಮ್ಮೆ ಹೇಳ್ತೇನೆ ನಾನು. ಏನು ಕಾರಣ ಅಂತಂದ್ರೆ ತಿಳ್ಕೊಳ್ರಿ. ಇಲ್ಲೇ ತ್ರಿಭುಜ ಡಿ ಬಿ ಇ ವಿಸ್ತೀರ್ಣ ಹಾಗೂ ಇ ಸಿ ಡಿ ವಿಸ್ತೀರ್ಣಗಳು ಸಮವಾಗಿವೆ. ಆದ್ದರಿಂದ ಈ ಎ ಡಿ ವಿಸ್ತೀರ್ಣ ಮತ್ತು ಎ ಡಿ ವಿಸ್ತೀರ್ಣ ಸಮವಾಗಿವೆ. ನಾವು ಈಗ ಸಾಧನೆ ಏನು ಮಾಡಿದ್ವಿ ಅಂತಂದ್ರೆ ಈ 2 ತ್ರಿಭುಜಗಳು ಕೂಡ ವಿಸ್ತೀರ್ಣಗಳು ಸಮವಾಗಿವೆ. ಇವುಗಳನ್ನು ಕ್ಯಾನ್ಸಲ್ ಮಾಡಿದಾಗ 1 ಅಂತ ಬರ್ತದೆ. ಇವೆರಡನ್ನು ಕ್ಯಾನ್ಸಲ್ ಮಾಡಿದಾಗ 1 ಅಂತೆ ಬರ್ತದೆ. ಆದ್ದರಿಂದ ಇವೆರಡನ್ನು ಕ್ಯಾನ್ಸಲ್ ಮಾಡಿದಾಗ ಕೂಡ ನಮಗೆ 1 ಅಂತೆ ಬರ್ತದೆ. ಇದು 1ಕ್ಕೆ ಸಮನಾಗಿದೆ, ಇದು ಕೂಡ 1ಕ್ಕೆ ಸಮನಾಗಿರುವುದರಿಂದ ಆ 2 ಇವುಗಳನ್ನು ಸಮವಾಗಿ ಬರಿಬಹುದಾಗಿದೆ.